ಮಾನ್ಯ ಶಾಸಕರು ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಲಾಗಿರುವಂತಹ ಪುಸ್ತಕ ಮೇಳಕ್ಕೆ ಭೇಟಿ ಕೊಟ್ಟು ತಮ್ಮ ಕ್ಷೇತ್ರದ ಸರ್ಕಾರಿ ಗ್ರಂಥಾಲಯಗಳಿಗೆ, ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜುಗಳಿಗೆ, ಲೈಬ್ರರಿಗಳಿಗೆ ಅಗತ್ಯ ಇರುವ ಪುಸ್ತಕಗಳ ಹೆಸರು ಮತ್ತು ಪ್ರಕಾಶಕರ ಹೆಸರನ್ನು ಪಟ್ಟಿ ಮಾಡಿ ತಮ್ಮ ಕ್ಷೇತ್ರದ ಜಿಲ್ಲಾಧಿಕಾರಿಗೆ ನೀಡಿದಲ್ಲಿ ಸದರಿ ಪುಸ್ತಕಗಳನ್ನು ಆಯಾಯ ಜಿಲ್ಲಾಧಿಕಾರಿಗಳು ಪ್ರಕಾಶಕರಿಂದ ನೇರವಾಗಿ ಖರೀದಿಸಿ ತಮ್ಮ ಕ್ಷೇತ್ರದ ಗ್ರಂಥಾಲಯಗಳಿಗೆ, ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒದಗಿಸಲು ಕ್ರಮ ಕೈಗೊಳ್ಳಲಿದ್ದಾರೆ. ಆದುದರಿಂದ ಎಲ್ಲ ಮಾನ್ಯ ಸದಸ್ಯಗಳು ತಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳ ಮತ್ತು ಯುವಕರ ಹಿತದೃಷ್ಟಿಯಿಂದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಾವು ಸರ್ಕಾರಿ ಶಾಲೆ ಕೊಡ್ತೇವಲ್ಲ, ತಮ್ಮ ಆದೇಶ ಪಾಲಿಸ್ತೇವೆ. ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟು ಅವರಿಂದ ಕೊಡಿಸೋದಕ್ಕಿಂತ ನಾವು ಹೋಗಿ ಸರ್ಕಾರಿ ಶಾಲೆ ಕೊಡ್ತೇವಲ್ಲ. ಅಲ್ಲ, ಈಗ ತಾವಿವತ್ತು ಎಲ್ಲಿ ಯಾಕಂತ ಹೇಳಿದರೆ ಎಲ್ಲ ಬುಕ್ ಸ್ಟಾಲ್ಸ್ 151 ಬುಕ್ ಸ್ಟಾಲ್ಸ್ ಇದೆ. ಅಲ್ಲಿ ತಾವು ಹೋಗಿ ಸರ್ಕಾರಿ ಕಾಲೇಜುಗಳಿಗೆ, ಯಾಕೆ ಉದಾಹರಣೆಗೆ ನನ್ನ ಒಂದು ಡಿಗ್ರಿ ಕಾಲೇಜ್ ಇದೆ, ಅಲ್ಲಿ ನಾವು ಲೈಬ್ರರಿಗೆ ನಾವು ಸೀಮಿತವಾದ ಪುಸ್ತಕವನ್ನು ಕೊಡ್ತೇವೆ, ಕೂತ್ಕೊಳ್ಳಿ. ಅದು ಅಲ್ಲೇ ಗ್ರಾಮೀಣ ವಿದ್ಯಾರ್ಥಿಗಳಿಗೆ IAS ಕಲಿಬೇಕು, KS ಕಲಿಬೇಕು, ಇದರ ಬಗ್ಗೆ ಮಾಹಿತಿ ಬೇಕಂತ ಹೇಳಿದರೆ ಆ ಪುಸ್ತಕಗಳಲ್ಲಿ ಇರುವುದಿಲ್ಲ. ಅಲ್ಲಿ ಸಿಕ್ಕದಂಥ ಪುಸ್ತಕಗಳು ಇಲ್ಲಿ ನಿಮಗೆ ತೆಗೆದುಕೊಂಡು ಅವಕಾಶ ಇದೆ. ಅದನ್ನು ಯಾಕೆಂದರೆ ಇಲ್ಲಿ ಬಂದು ನೀವು ಇಲ್ಲಿ ಖರೀದಿಸಿ ಇಲ್ಲಿ ಹೊತ್ತುಕೊಂಡು ಹೋಗಿ ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಯಾವ ಪುಸ್ತಕ ನೀವು ಇಡೀ ವಿಸಿಟ್ ಮಾಡಿದಾಗ ನಿಮ್ಗೆ ಯಾವುದಾದ್ರು ಪುಸ್ತಕ ಯಾವುದು ಕೂಡ ಇಷ್ಟವಾದಲ್ಲಿ ಅದು ಈ ಕಾಲೇಜಿಗೆ, ಈ ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕಂತ ಹೇಳಿದರೆ ಅದನ್ನು ತಾವು ಇವತ್ತಿಲ್ಲಿ ನೋಟ್ ಮಾಡಿದರೆ, ಹಿಂದಿನ ಸಾರಿನೂ ಕೂಡ ಹೀಗೆ ಮಾಡಿತ್ತು. ನಾವು ಪುಸ್ತಕಗಳನ್ನು ಗುರುತಿಸಿದ್ವಿ, ಅವರಿಗೆ ಹೇಳಿದ್ವಿ ಸ್ಟಾಲ್ನವರಿಗೆ, ನನ್ನ ಇಂತಿಂಥ ಶಾಲೆಗಳಿಗೆ ಕಳಿಸ್ಕೊಡಿ ಇಷ್ಟು ಅಮೌಂಟಿಂದು ಅಂತ. ಹೌದು, ಅದರದ್ದು ಬಿಲ್ಲನ್ನು DC ಕಳಿಸ್ತಾರೆ. ಅದೇ ಸಿಸ್ಟಮ್, ಅದೇ ಅಷ್ಟೇ. ಅಧ್ಯಕ್ಷ, ಈಗ ನೇರವಾಗಿ ಪುಸ್ತಕಗಳು ಇದಕ್ಕೆ ಹೋಗ್ಲಿ. ಅಧ್ಯಕ್ಷ, ಈಗ ನಮ್ಮ ಶಾಸಕರ ಸನ್ಮಾನ್ಯ ಅಧ್ಯಕ್ಷರೇ, ಇದು ಒಳ್ಳೆಯ ಯೋಜನೆ. ಶಾಲಾ ಮಕ್ಕಳಿಗೆ ಲೈಬ್ರರಿಗೆ ಪುಸ್ತಕಗಳು ಸರ್ಕಾರದ ವತಿಯಿಂದ ಹೋಗೋದು ಕಡಿಮೆ, ಮತ್ತು ಯಾರೋ ದಾನಿಗಳು ಕೊಡೋದು, ಬೇರೆ NGOs ಕೊಡೋದು ನಾವು ನೋಡಿದ್ದೀರಿ, ನಾವ್ಯಾರು ಕೊಟ್ಟಿದ್ದಿಲ್ಲ. ಒಳ್ಳೆಯ ಯೋಜನೆ. ಆದರೆ ಸರ್ಕಾರ ಯಾಕೆ ಕಂಜೂಸ್ತನ ಮಾಡ್ತಾ ಇದೆ? ನಮ್ಗೆ ಕೊಟ್ಟಿರೋ 2 ಕೋಟಿ ಅಭಿವೃದ್ಧಿಗೆ ಕೊಟ್ಟಿರೋದು. ಅದನ್ನು ಇವಾಗ ಬಡ್ಜೆಟ್ ಅನೌನ್ಸ್ ಮಾಡುವಾಗ ನಮ್ಗೆ ಅಭಿಮಾನ ಇದೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ, ಪುಸ್ತಕದ ಬಗ್ಗೆ ಅಭಿಮಾನ ಇದೆ. ಅಭಿಮಾನ ಇದ್ದರೆ ಈ ಸರ್ಕಾರಕ್ಕೆ, ಮತ್ತು ಸರ್ಕಾರ ಏನು ಪಾಪರ್ ಆಗಿಲ್ಲ ಅಂದರೆ ಎಕ್ಸ್ಟ್ರಾ ಕೊಡ್ಲಿ, ಒಳ್ಳೇದಲ್ವಾ? ಅವಾಗ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ತೈತೆ. ನನ್ನ ಸರ್ಕಾರಕ್ಕೆ ಕಾಳಜಿ ಇದೆ, ಕನ್ನಡದ ಬಗ್ಗೆ, ಪುಸ್ತಕದ ಬಗ್ಗೆ ಕಾಳಜಿ ಐತೆ. ಇಲ್ಲಾಂದ್ರೆ ಅದರಲ್ಲೇ ನೀವು ಉಜ್ಜಾಕ್ ಹೋದ್ರೆ ಅದ್ರಿಗೆ ಏನು ಕಾಳಜಿ ಅರ್ಥ ಆಗಲ್ಲ. ಈಗಾಗಲೇ ನಾವು ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ, 2 ಕೋಟಿಯಲ್ಲಿ ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ನಾವು. ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ. ಈಗ ಬೇಡ, ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ಲಿ, ಜನಕ್ಕೂ ಅರ್ಥ ಆಗ್ಲಿ, ಸರ್ಕಾರಕ್ಕೂ, ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರಲಿ ಅಂತ ಕೊಡ್ತಾ ಇದ್ದೀನಿ. ಬೇಡ ಅಂದ್ರೆ ಬೇಡ, ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ, ನಮ್ಮ ಬಡ್ಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ. ನೀವು ಸಲಹೆ ಕೊಟ್ಟಿದ್ದೀರಿ, ಸರ್ಕಾರ ಹೇಳ್ತದೆ. ಅದು ನಾನು ಕೇಳುವಂಥದ್ದು, ಶಾಸಕರಿಂದ ಪುಸ್ತಕದ ಕೊಡಲಿಕ್ಕೆ ಏನಿಷ್ಟು ಬೇಸರ? ಬರೀ ಸರ್ಕಾರ ಮಾತ್ರ ಕಾಳಜಿ ವಹಿಸಬೇಕಾ? ನೀವು ಶಾಸಕರಿಗೆ ಕಾಳಜಿ ವಹಿಸಿ ಹಾಕಿ ಕೊಡಲಿಕ್ಕೆ ಆಗುವುದಿಲ್ಲ. ನೀವು ಕೊಡ್ಬೋದು, ನೀವು ಬರೀ ಒಂದು ಕಾಂಕ್ರೀಟ್ ಲೈಟ್ ಪೈಪ್ ಹಾಕುವ ಬದಲು 2 ಲಕ್ಷ ರೂಪಾಯಿ ನಿಮ್ಮ ಶಾಸಕರಿಂದ ಕೊಟ್ಟರೆ ನಿಮ್ಗೇನು ಲಾಸ್ ಆಗ್ತದೆ? ಅದೆಷ್ಟು ಬೇಜಾರಿಲ್ಲ, ಬೇಜಾರಿಲ್ಲ. ನಾವು ನಮ್ಮ ಅಭಿವೃದ್ಧಿ ಹಣ ಇರ್ತದಲ್ಲ, ಕಾರ್ಪೊರೇಷನ್ ಕೊಡೋ ಅಭಿವೃದ್ಧಿ ಅಲ್ಲ, ದುಡ್ಡು ಕೊಟ್ಟಿದ್ದೀನಿ ನಾನು. 5 ಕೋಟಿ ರೋಡ್ ಮಾಡೋ ದುಡ್ಡನ್ನ ನಾನು ಶಾಲೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅದರದಲ್ಲ ಪ್ರಶ್ನೆ. ಇಲ್ಲಿ ಶಾಸಕರ ನಿಧಿ ಅಂತ ಮೊದಲೇ ನೀವು ಡೈರೆಕ್ಷನ್ ಕೊಟ್ಬಿಟ್ಟಿದ್ದೀರಾ. ಒಂದೇ ನಿಮಿಷ ಅಲ್ಲಲ್ಲ, ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ, ನೀವೇ ಆದೇಶನೂ ಮಾಡ್ಬಿಟ್ಟಿದ್ದೀರಾ. ಅದನ್ನ ಪರಿವರ್ತನೆ ಯಾಕೆ ಮಾಡ್ತೀರಾ? ಅದ್ರ ಪಾಡಿಗೆ ಅದಿರ್ಲಿ, ಕೊಡಿ ಎಕ್ಸ್ಟ್ರಾ. ಹೆಂಗು ಬಡ್ಜೆಟ್ ಅನೌನ್ಸ್ ಮಾಡ್ತಾ ಇದಾರೆ, ಕೊಡಿ. ನಾನು ಅಷ್ಟೇ, ನಾವೇನ್ ಕನ್ಫ್ಯೂಸ್ ಮಾಡಲ್ಲ. ನೀವು 2 ಲಕ್ಷ ಹೇಳಿದಿರ, 4 ಲಕ್ಷ ಮಾಡಿ, 4 ಲಕ್ಷ ಮಾಡಿ. ಎಲ್ಲ ಶಾಸಕರಿಗೆ ಹೇಳಿದ್ರು ಇಷ್ಟೇ. ದಿಸ್ ಇಸ್ ಆಲ್ಸೋ ಇದೊಂದು ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ನಿಮ್ಮ ಶಾಸಕರಿಂದ ತೆಗೆದು ಕೊಡಿ ಅಂತ ಹೇಳಲಿಕ್ಕೆ ಬಯಸಿ ಈಗ ಸಂತಾಪ ಸೂಚನೆ ನೀವು